ಈಗಿನ ಡಿಜಿಟಲ್ ಯುಗಗಳಲ್ಲಿ ಸೋಷಿಯಲ್ ಮೀಡಿಯಾ ಒಂದು ಎಂಥ ಪ್ಲಾಟ್ಫಾರ್ಮ್ ಆಗಿದೆ ಅಂದ್ರೆ ಯಾವುದು ನಮಗೆ ಈ ಜಗತ್ತಿಗೆ ಹತ್ತಿರವಿದೆ ಎಂದು ಅನಿಸುತ್ತೆ, ಆದರೆ ಇದು ನಮ್ಮನ್ನೇ ನಮ್ಮಿಂದ ದೂರ ಮಾಡ್ತಾ ಇದೆ. ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡೋರ್ವರೆಗೆ ಎಲ್ಲರೂ ಈ ಟ್ರ್ಯಾಪ್ ಅಲ್ಲಿ ಸಿಕ್ಬಿದ್ದಿದ್ದಾರೆ. ಈಗಂತೂ ಜನರು ಸೋಷಿಯಲ್ ಮೀಡಿಯಾ ಇಲ್ದೇನೆ ಇರೋಕಾಗ್ತಿಲ್ಲ. ಕೂತ್ರು ಫೇಸ್ಬುಕ್, ನಿಂತ್ರು ರೀಲ್ಸ್, ಒಂದಲ್ಲ ಒಂದ್ ರೀತಿ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಒಂದು ಕಾಲವಿತ್ತು ಜನರು ತಮ್ಮ ಗೆಳೆಯರ ಜೊತೆ ಕೂತು ಮಾತನಾಡುತ್ತಿದ್ರು, ಆದ್ರೆ ಈಗ ಅದೇ ಗೆಳೆಯರ ಜೊತೆ ಮಾತಾಡ್ಬೇಕಂದ್ರೆ ಸ್ಕ್ರೀನ್ ಬೇಕಾಗುತ್ತೆ. ಈ ಸೋಷಿಯಲ್ ಮೀಡಿಯಾದಿಂದ ನಂಗನಿಸ್ತಂಗೆ ತುಂಬಾ ಜನರ ಜೀವನ ಹಾಳಾಗ್ತಾ ಇದೆ. ಹೌದು, ನಾನು ಈ ಸೋಷಿಯಲ್ ಮೀಡಿಯಾದಲ್ಲೇ ಕೆಲಸ ಮಾಡೋದಾದ್ರೂ ಸಹ ನನಗೆ ಕೆಲವೊಂದು ಟೈಮ್ ಅನ್ಸುತ್ತೆ ಈ ಸೋಷಿಯಲ್ ಮೀಡಿಯಾದಿಂದ ಕೆಲವು ಜನರ ಜೀವನದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂತ. ಸೋಷಿಯಲ್ ಮೀಡಿಯಾ ನಮ್ಮನ್ನ ಒಂದು ಬೇರೆ ಜಗತ್ತಲ್ಲಿ ಹಾಕಿ ಬಿಡುತ್ತೆ, ಆದ್ರೆ ಆ ಜಗತ್ತು ನಿಜವಾಗಲೂ ನಮ್ಮದ? ಯಾವ ಕಾಂಟೆಂಟ್ನ ನೀವು ನೋಡ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾಂಟೆಂಟ್ 100% ರಿಯಲ್ ಆಗಿರೋದಿಲ್ಲ. ಫಿಲ್ಟರ್ಸ್, ಎಡಿಟ್ಸ್ ಹಾಗೂ ಹಲವಾರು ರೀಟೇಕ್ ನಿಂದ ಮಾಡಿರ್ತಾರೆ. ನಾವು ಆ ರೀಲ್ ಮೇಲೆ ನಮ್ಮ ಖುಷಿ ಮತ್ತು ದುಃಖವನ್ನು ಬ್ಯಾಲೆನ್ಸ್ ಮಾಡ್ತೀವಿ. ನೀವು ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ ಎಷ್ಟು ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ಸಾವಿರಾರು ಮಂದಿ ತಮ್ಮ ಕರಿಯರ್, ಹೆಲ್ತ್ ಹಾಗೂ ರಿಲೇಶನ್ಶಿಪ್ ನ ಹಾಳು ಮಾಡ್ತಾ ಇದ್ದಾರೆ ಬರೀ ಒಂದು ಸ್ಕ್ರೀನ್ ಇಂದ. ನಿಮ್ಗೆ ಗೊತ್ತಾ, ಆನ್ ಆನ್ ಅವರೇಜ್ ಒಬ್ಬ ಮನುಷ್ಯ 4 ರಿಂದ 5 ಗಂಟೆವರೆಗೂ ತನ್ನ ಮೊಬೈಲ್ ನ ಯೂಸ್ ಮಾಡ್ತಾನೆ. ಅಂದ್ರೆ ಒಬ್ಬ ಸಾಧಾರಣ ಮನುಷ್ಯ ಅರ್ಧ ದಿನದ ಟೈಮ್ ಮೊಬೈಲ್ ಅಲ್ಲಿ ವೇಸ್ಟ್ ಮಾಡ್ತಾ ಇದ್ದಾನೆ. ಎಲ್ಲಿವರೆಗೂ ಆ ನೋಟಿಫಿಕೇಶನ್ ನ ಪಿಂಗ್ ಅನ್ನೋ ಸೌಂಡ್ ಕೇಳಲ್ವೋ ಅಲ್ಲಿವರೆಗೂ ಸುಖಾನೇ ಸಿಗೋದಿಲ್ಲ ಈಗಿನ ಜನರೇಷನ್ಗೆ. ಆದ್ರೆ ನಿಮ್ಗೆ ಗೊತ್ತಾ, ಈ ಅಟೆನ್ಷನ್ ಹಾಗೂ ನಿಮ್ಮ ಟೈಮ್ ಒಂದು ಬಿಸ್ನೆಸ್ ಆಗಿದೆ. बच्चों में इंटरनेट की लत किस हद तक is that everything they're doing online is being watched, is being tracked. Every single action you take is carefully monitored and recorded. अगर आप समाज से अलग थलग महसूस करते हैं और सोशल मीडिया प्लेटफॉर्म जैसे फेसबुक, ट्विटर, इंस्टाग्राम जैसे ऐप्स पर ज्यादा समय बिताते हैं, तो एक नए शोध के अनुसार स्थिति और बिगड़ भी सकती है इससे. Study out that's warning of the possible deadly consequences for teens using social media. Obviously, we know social media plays a role, but here we are in this day and time where you're almost not surprised that this is occurring. You know, I'm so glad that you brought this up, and I do see a connection between teen depression and social media in my practice. I mean, teen suicide has gone up a lot in the last 10 to 20 years. It's been basically a 50% increase in females under the age of 17 and a 30% increase in boys. ಜನರೇಷನ್ ಅಲ್ಲಿ ಎಲ್ಲರೂ ಫೋನ್ಗೆ ಅಂಟ್ಕೊಂಡಿರ್ತಾರೆ. ಒಂದು ಲೈಕ್, ಕಮೆಂಟ್ ಇಲ್ಲ ಒಂದು ನೋಟಿಫಿಕೇಶನ್ ನ ಪಿಂಗ್ ಅನ್ನೋ ಸೌಂಡ್ ಕೇಳಿ ನಾವು ಎಕ್ಸೈಟೆಡ್ ಆಗ್ತೀವಿ. ಆದ್ರೆ ನಿಮ್ಗೆ ಗೊತ್ತಾ, ಈ ಎಕ್ಸೈಟ್ಮೆಂಟ್ ನ ನಿಜವಾದ ರೀಸನ್ ಏನು ಅಂತ? ಡೋಪಾಮಿನ್. There are a lot of myths about the molecule dopamine. We often hear about so-called dopamine hits. ಡೋಪಾಮಿನ್ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿದೆ, ಯಾವುದು ನಮ್ಮ ಬ್ರೈನ್ಗೆ ರಿವಾರ್ಡ್ ಅಥವಾ ಪ್ಲೆಜರ್ ನ ಸಿಗ್ನಲ್ ಕಳಿಸುತ್ತೆ. ಯಾವಾಗ ನೀವು ಒಂದು ಹೊಸ ವಸ್ತುವನ್ನ ನೋಡ್ತಿರೋ ಅಥವಾ ಎಕ್ಸೈಟ್ಮೆಂಟ್ ಆದಾಗ ನಿಮ್ಮ ಬ್ರೈನ್ ಡೋಪಾಮಿನ್ ರಿಲೀಸ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೇ ಕೆಮಿಕಲ್ ನ ಲಾಭ ತಗೊಳುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಸ್ನ್ಯಾಪ್ಚಾಟ್ ನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅದು ಕಾನ್ಸ್ಟೆಂಟ್ಲಿ ನಿಮ್ಮ ಬ್ರೈನ್ಗೆ ರಿವಾರ್ಡ್ ಸಿಸ್ಟಮ್ಗೆ ಟ್ರಿಗರ್ ಆಗುತ್ತೆ. ಹಾಗೂ ಹೇಗೆ ನೀವು ಒಂದು ನೋಟಿಫಿಕೇಶನ್ ನ ನೋಡ್ತಿರೋ ಹಾಗೆ ಡೋಪಾಮಿನ್ ರಿಲೀಸ್ ಆಗುತ್ತೆ, ಯಾವುದು ನಿಮ್ಮನ್ನ ಇನ್ನೂ ಸ್ಕ್ರೋಲ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಯಾವಾಗ ನಾವು ಒಂದು ಲೈಕ್ ಅಥವಾ ಕಮೆಂಟ್ ನ ನೋಡ್ತೀವೋ ನಮ್ಗೆ ಒಂದು ಇನ್ಸ್ಟಂಟ್ ರಿವಾರ್ಡ್ ಸಿಗುತ್ತೆ ಹಾಗೂ ಇದೇ ರೂಢಿ ಆಗಿಬಿಡುತ್ತೆ. ಪ್ರತಿ ಸಲ ಯಾವಾಗ ನಿಮ್ಗೆ ಲೈಕ್ ಅಥವಾ ಕಮೆಂಟ್ ಸಿಗುತ್ತೋ ನಿಮ್ಮ ಬ್ರೈನ್ ಒಂದು ಸಣ್ಣ ರಿವಾರ್ಡ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಈ ಪ್ರೋಸೆಸ್ ಅಡಿಕ್ಟಿವ್ ಆಗಿದೆ ಅಥವಾ ಒಂದು ನಶೆ ಆಗಿದೆ, ಯಾಕಂದ್ರೆ ನಿಮ್ಗೆ ಹಾಗೂ ನಿಮ್ಮ ಡೋಪಾಮಿನ್ಗೆ ಬೇಕಾಗಿರುತ್ತೆ. ಇದೇ ಕಾರಣದಿಂದ ನೀವು ಫೋನ್ ನ ಮತ್ತೆ ಮತ್ತೆ ಚೆಕ್ ಮಾಡ್ತಾ ಇರ್ತೀರಾ. ಇದು ಬರೀ ಒಂದು ಬಯಾಲಜಿಕಲ್ ರಿಯಾಕ್ಷನ್ ಅಲ್ಲ, ಇದನ್ನ ಕೇರ್ಫುಲಿ ಮಾಡಿರೋ ಇಂಜಿನಿಯರ್ ಟ್ರ್ಯಾಪ್ ಆಗಿದೆ. ಸೋಷಿಯಲ್ ಮೀಡಿಯಾನ ಅಲ್ಗೋರಿಥಮ್ ನಿಮ್ಗೆ ಅದೇ ಕಾಂಟೆಂಟ್ ನ ತೋರಿಸುತ್ತೆ ಯಾವ್ದು ಜಾಸ್ತಿ ಡೋಪಾಮಿನ್ ರಿಲೀಸ್ ಮಾಡುತ್ತೆ. ಯಾವಾಗಾದ್ರೂ ನಿಮ್ಗೆ ಅನ್ಸಿರಬಹುದು ರೀಲ್ಸ್ ನೋಡ್ತಾ ನೋಡ್ತಾ ಟೈಮ್ ಹೇಗೆ ಹೋಗುತ್ತೆ ಅಂತ. ಇದು ನಿಮ್ಮ ಕೋಇನ್ಸಿಡೆನ್ಸ್ ಅಲ್ಲ. ಓವರ್ ಟೈಮ್ ಅಥವಾ ಡೋಪಾಮಿನ್ ಡ್ರೈವೆನ್ ಬಿಹೇವಿಯರ್ ಪ್ರೊಡಕ್ಟಿವಿಟಿಗೆ ಎಫೆಕ್ಟ್ ಆಗುತ್ತೆ. ಆಂಗ್ಸೈಟಿ ಹಾಗೂ ಡಿಪ್ರೆಷನ್ ನ ರಿಸ್ಕ್ ಹೆಚ್ಚಾಗುತ್ತೆ. ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಯಾವುದೇ ನಶೆಗಿಂತ ಕಡಿಮೆ ಇಲ್ಲ. ಇದು ಬರೀ ನಿಮ್ಮ ಟೈಮ್ ಅಷ್ಟೇ ಅಲ್ಲ, ಕಾನ್ಸಂಟ್ರೇಷನ್, ಪ್ರೊಡಕ್ಟಿವಿಟಿ ಹಾಗೂ ಮೆಂಟಲ್ ಹೆಲ್ತ್ ಗೆ ಕೂಡ ಡ್ಯಾಮೇಜ್ ಮಾಡುತ್ತೆ. ಆದ್ರೆ ಅಡಿಕ್ಷನ್ ನ ಮೊದಲನೇ ಸ್ಟೆಪ್ ಅದನ್ನ ಐಡೆಂಟಿಫೈ ಮಾಡೋದು. ನೀವು
ಅಡಿಕ್ಟೆಡ್ ಇದೀರೋ ಅಥವಾ ಇಲ್ಲೋ ಇದನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹ್ಯಾಬಿಟ್ಸ್ ನ ಅಬ್ಸರ್ವ್ ಮಾಡಿ. ನೀವು ರೀಸನ್ ಇಲ್ಲದೆ ಫೋನ್ ನೋಡ್ತಿದ್ರೆ, ಇಲ್ಲ ರಿಯಲ್ ಟೈಮ್ ರಿಲೇಷನ್ಸ್ ನ ಇಗ್ನೋರ್ ಮಾಡ್ತಿದ್ರೆ, ಅಥವಾ ಕಂಟಿನ್ಯೂಸ್ಲಿ ಸ್ಕ್ರೋಲ್ ಮಾಡ್ತಿದ್ರೆ ನೀವು ಅಡಿಕ್ಟೆಡ್ ಅಥವಾ ನಶೆ ಮಾಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಿಮ್ಮ ಅಟೆನ್ಷನ್ ನ ಮಾನಿಟೈಸ್ ಮಾಡುತ್ತೆ. ಅಲ್ಗೋರಿಥಮ್ಸ್ ನಿಮ್ಮ ಇಂಟ್ರೆಸ್ಟ್ ಹಾಗೂ ನಿಮ್ಮ ಬಿಹೇವಿಯರ್ ನ ಟ್ರ್ಯಾಕ್ ಮಾಡಿ ನಿಮ್ಗೆ ಅದೇ ಕಾಂಟೆಂಟ್ ನ ತೋರಿಸುತ್ತೆ, ಯಾವುದು ನಿಮ್ಮನ್ನ ಎಂಗೇಜ್ಡ್ ಮಾಡುತ್ತೆ. ಇದರ ರಿಸಲ್ಟ್ ಏನಂದ್ರೆ ಎಂಡ್ಲೆಸ್ ಸ್ಕ್ರೋಲ್ ಮಾಡೋದು ಹಾಗೂ ಡೋಪಾಮಿನ್ ಡ್ರೈವಿಂಗ್ ಅಡಿಕ್ಷನ್. Is that everything they're doing online is being watched, is being tracked. Every single action you take is carefully monitored and recorded. ಎಲ್ಲಿವರೆಗೂ ನಿಮ್ಗೆ ತಿಳಿಯೋದಿಲ್ವೋ ನಿಮ್ಗೆ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ, ಅಲ್ಲಿವರೆಗೂ ನೀವು ಇದೇ ಟ್ರ್ಯಾಪ್ ಅಲ್ಲಿ ಇರ್ತೀರಾ. ಇವೆಲ್ಲ ಸೋಷಿಯಲ್ ಮೀಡಿಯಾ ಆಪ್ ಅಲ್ಲಿಯೂ ಮೋಸ್ಟ್ ಯೂಸ್ಡ್ ಅಪ್ಲಿಕೇಶನ್ ಇನ್ಸ್ಟಾಗ್ರಾಮ್ ಆಗಿದೆ. ಇನ್ಸ್ಟಾಗ್ರಾಮ್ ನಮ್ಮ ಟೈಮ್ ನ ವೇಸ್ಟ್ ಮಾಡ್ತಾ ಇದೆ ಹಾಗೂ ನಮ್ಮ ಬ್ರೇನ್ ನ ಕೂಡ ಹಾಳು ಮಾಡ್ತಾ ಇದೆ. ಇದೇ ರೀಸನ್ ಇಂದ ನೀವು ಇನ್ಸ್ಟಾಗ್ರಾಮ್ ನಿಂದ ದೂರ ಇರಬೇಕು. ಸೀದಾ ಹೇಳ್ಬೇಕಂದ್ರೆ ಯಾವುದೇ ಆಪ್ ಬೇಕಾಗಿರೋದು ನೀವು ಜಾಸ್ತಿ ಅವರ ಆಪ್ ಅಲ್ಲಿ ಟೈಮ್ ಕಳಿಬೇಕು ಅಂತ, ಅಂಡ್ ನಿಮ್ಮನ್ನ ಜಾಸ್ತಿ ತಮ್ಮ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ಈ ಪ್ಲಾಟ್ಫಾರ್ಮ್ಸ್ ಗಳು ನಿಮ್ಗೆ ಏನಾದ್ರೂ ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೆ. ನೀವು ಯಾವುದೇ ಅಪ್ಲಿಕೇಶನ್ಗೆ ನಿಮ್ಮ ಟೈಮ್ ಕೊಡ್ತೀರಾ ಅಂದ್ರೆ ನಿಮ್ಗೆ ಅಲ್ಲಿ ವ್ಯಾಲ್ಯೂ ಸಿಗುತ್ತಾ ಇದೆ, ಹಾಗೂ ನೀವು ಆ ಅಪ್ಲಿಕೇಶನ್ ಅಲ್ಲಿ ಟೈಮ್ ಕೊಡ್ತಾ ಇದ್ದೀರಾ, ಆ ಅಪ್ಲಿಕೇಶನ್ ರೊಕ್ಕ ಗಳಿಸ್ತಾ ಇದೆ. ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಇದು ಗೊತ್ತಿದೆ, ಒಂದ್ ವೇಳೆ ಜನರಿಗೆ ವ್ಯಾಲ್ಯೂ ಸಿಕ್ಕರೆ ಮಾತ್ರ ಅವರು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನಿಂದಿರ್ತಾರೆ ಅಂತ. ಆದ್ರೆ ಇನ್ಸ್ಟಾಗ್ರಾಮ್ಗೆ ಇದು ಕೂಡ ಗೊತ್ತಿದೆ, ಬರೀ ವ್ಯಾಲ್ಯೂ ಕೊಡೋದ್ರಿಂದ ಅಷ್ಟೇ ಅಲ್ಲ, ಕೆಲವು ವಸ್ತುಗಳು ಇವೆ ಜನರನ್ನ ಗಂಟೆಗಳವರೆಗೆ ಅಪ್ಲಿಕೇಶನ್ ಅಲ್ಲಿ ಇಡಬಹುದು. ಅಂಡ್ ಆ ವಸ್ತುನ ಹೆಸರೇ ನಶಾ. ಎಂತ ವಸ್ತು ಆಗಿದೆ ಅಂದ್ರೆ ಅದು ಯಾರನ್ನೂ ಬೇಕಾದ್ರೂ ತನ್ನ ಗುಲಾಮರನ್ನಾಗಿ ಮಾಡಬಹುದು. ಒಂದ್ ವೇಳೆ ನೀವು ಯಾರನ್ನಾದ್ರೂ ನಶೆದಲ್ಲಿ ಹಾಕಿದ್ರೆ ವ್ಯಕ್ತಿ ನಿಮ್ಗೆ ATM ಮಷೀನ್ ಕೂಡ ಆಗಬಹುದು. ಹಾಗೂ ಇನ್ಸ್ಟಾಗ್ರಾಮ್ ಕೂಡ ಇದೇ ತರ ಮಾಡುತ್ತೆ. ಅದು ನಿಮ್ಗೆ ವ್ಯಾಲ್ಯೂ ಕಡಿಮೆ ತೋರಿಸುತ್ತೆ, ಆದ್ರೆ ನಶಾ ಜಾಸ್ತಿ. ಇಲ್ಲಿ ನಶೆ ಮತ್ತು ವ್ಯಾಲ್ಯೂ ಅಂದ್ರೆ ಏನು ಅಂತ ತಿಳಿಯೋಣ. ಹೇಗೆ ನಿಮ್ಮ ಜೀವನವನ್ನು ನೀವು ಬದುಕುತ್ತೀರೋ, ನಿಮ್ಮ ಪ್ರಪಂಚವನ್ನು ನೀವು ನೋಡುವ ರೀತಿ. ಒಂದು ವೇಳೆ ಒಂದು ವಸ್ತು ಆ ಜಗತ್ತನ್ನು ಉತ್ತಮಗೊಳಿಸಲು ಏನಾದರೂ ನಿಮಗೆ ಸಹಾಯ ಮಾಡಿದ್ರೆ ಅದು ನಿಮ್ಗೆ ವ್ಯಾಲ್ಯೂ ಕೊಡ್ತಾ ಇದೆ ಅಂತ ಹೇಳಬಹುದು. ಆದ್ರೆ ಯಾವುದೇ ವಸ್ತು ಕೆಲವು ಸಮಯಕ್ಕಾಗಿ ನಿಮ್ಮ ಪೂರಾ ಜಗತ್ತನ್ನೇ ಬದಲಾಯಿಸಿ ನಿಮ್ಗೆ ನಿಮ್ಮ ನಿಜವಾದ ಜಗತ್ತಿನಿಂದ ಸುಳ್ಳು ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗುತ್ತದೆ, ಎಲ್ಲಿ ಬರೀ ಸ್ವಲ್ಪ ಸಮಯಕ್ಕೆ ಅಷ್ಟೇ ಸಂತೋಷ, ಖುಷಿ ಸಿಗುತ್ತೆ. ನಿಮ್ಮ ನಿಜ ಜೀವನವನ್ನು ಹಾಳು ಮಾಡಿ ಸಿಕ್ಕರೂ ಸಹ ಅಂತ ವಸ್ತುನ ನಶೆ ಎಂದು ಕರೆಯಲಾಗುವುದು. ಈಗ ಇನ್ಸ್ಟಾಗ್ರಾಮ್ ಹೇಗೆ ನಿಮ್ಗೆ ನಶೆಯಲ್ಲಿ ಹಾಕುತ್ತೆ ಅಂತ ತಿಳಿಯೋಣ. ಇನ್ಸ್ಟಾಗ್ರಾಮ್ಗೆ ಇದು ಗೊತ್ತಿದೆ, ಒಂದ್ ವೇಳೆ ನಿಮ್ಮನ್ನ ಜಾಸ್ತಿ ಸಮಯವರೆಗೂ ಇಡ್ಬೇಕಂದ್ರೆ ನಿಮ್ಗೆ ರೀಲ್ಸ್ ತೋರಿಸ್ಬೇಕು ಅಂತ. ಯಾಕಂದ್ರೆ ವಿಡಿಯೋ ಸ್ಕ್ರೋಲ್ ಮಾಡೋದ್ರಲ್ಲಿ ಜಾಸ್ತಿ ಎಫರ್ಟ್ ಹಾಕೋದು ಬೇಕಾಗಿಲ್ಲ, ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಎಂಗೇಜ್ಮೆಂಟ್ ನಿಮ್ಗೆ ರೀಲ್ಸ್ ಇಂದ ಸಿಗುತ್ತೆ ಅಂತ. ಇದಕ್ಕೆ ಅಪ್ಲಿಕೇಶನ್ ನ ಯಾವ ತರ ಡಿಸೈನ್ ಮಾಡಿದಾರೆ ಅಂದ್ರೆ, ನೀವು ಎಲ್ಲಿ ಕ್ಲಿಕ್ ಮಾಡ್ತಿರೋ ಅಲ್ಲಿ ಬರೀ ನಿಮ್ಗೆ ರೀಲ್ಸೇ ಸಿಗುತ್ತೆ. ನೀವು ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಸ್ಟೋರೀಸ್ ಮೇಲೆ ಕ್ಲಿಕ್ ಮಾಡಿ, ಈವನ್ ಮೆಸೇಜಸ್ ಕೂಡ ನೋಡಕ್ ಹೋದ್ರು ಅಲ್ಲಿ ಕೂಡ ರೀಲ್ಸೇ ಸಿಗುತ್ತೆ. ಅಂದ್ರೆ ಅಪ್ಲಿಕೇಶನ್ ತುಂಬಾ ಎಲ್ಲಾ ಕಡೆ ಬರೀ ರೀಲ್ಸೇ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಹ್ಯೂಮನ್ ಸೈಕಾಲಜಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅದು ನಿಮ್ಗೆ 2 ತರ ವಸ್ತುಗಳನ್ನ ತೋರಿಸುತ್ತೆ. ಮೊದಲನೇ ವಸ್ತು ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ, ಅಂಡ್ ಎರಡನೇ ವಸ್ತು ಯಾವುದು ನೀವು ನೋಡ್ಬೇಕು ಅನ್ಕೊಂಡಿರ್ತೀರಾ. ಈಗ ಇನ್ಸ್ಟಾಗ್ರಾಮ್ಗೆ ಗೊತ್ತಿದೆ ನಿಮ್ಗೆ ಏನು ಬೇಕಾಗಿದೆ ಅಂತ. ಮತ್ತೆ ಒಂದ್ ವೇಳೆ ಅದರ ಹತ್ರ ಸ್ವಲ್ಪ ಕಮ್ಮಿ ಆದ್ರೂ ಆ ಕಮ್ಮಿನ ಪೂರಾ ಮಾಡೋದಕ್ಕೆ ನಿಮ್ಮ ದೋಸ್ತ್ ಇರ್ತಾನೆ, ಯಾರು ನಿಮ್ಗೆ ಡೈಲಿ ರೀಲ್ಸ್ ನ ಕಳಿಸ್ತಾ ಇರ್ತಾನೆ. ಎಕ್ಸಾಂಪಲ್ ಗಾಗಿ ಒಂದ್ ವೇಳೆ ಯಾವ್ದಾದ್ರು ರೀಲಲ್ಲಿ ಒಬ್ಬ ವ್ಯಕ್ತಿ ಪಾವ್ ಭಾಜಿ ಮಾಡ್ತಾ ಇದ್ರೆ ನೀವು ಅದನ್ನ ತಿನ್ನೋಕಂತರೂ ಆಗೋದಿಲ್ಲ, ಆದ್ರೆ ಅದು ರೆಡಿ ಆಗೋದನ್ನ ನೋಡಿ, ಅದು ತಿನ್ನೋದನ್ನ ನೋಡಿ ನೀವು ಅದರ ಮಜಾ ತಗೋಬಹುದು. ಸೇಮ್ ಇದೇ ತರ ಒಂದ್ ವೇಳೆ ಒಬ್ಬ ವ್ಯಕ್ತಿ ಜನರ ನಡುವೆ ಸ್ಟ್ಯಾಂಡ್ ಔಟ್ ಮಾಡೋಕೆ ಆಗೋದಿಲ್ಲ, ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇಡ್ತಾನೆ, ಯಾವುದರಲ್ಲಿ ಒಂದು ತನ್ನ ಫೋಟೋ ಇರುತ್ತೆ ಮತ್ತು ಅದಕ್ಕೆ ಒಂದು ಗ್ಯಾಂಗ್ಸ್ಟರ್ ಸಾಂಗ್ ಕೂಡ ಇರುತ್ತೆ. ಆ ವ್ಯಕ್ತಿ ತಾನು ಕೂಡ ಏನೋ ಇದ್ದಾನೆ ಎಂದು ತೋರ್ಸೋಕೆ ಪ್ರಯತ್ನ ಪಡ್ತಿರ್ತಾನೆ. ಅದಾದ ಮೇಲೆ ಮತ್ತೆ ತನ್ನ ಸ್ಟೋರಿನ ಚೆಕ್ ಮಾಡ್ತಾ ಇರ್ತಾನೆ, ಎಷ್ಟು ಜನರು ತನ್ನ ಸ್ಟೋರಿನ ನೋಡಿದ್ರು, ಲೈಕ್ ಮಾಡಿದ್ರು ಅಂತ. ನೀವು ನೋಡಬಹುದು ಏನ್ ನಡೀತಾ ಇದೆ ಇಲ್ಲಿ ಅಂತ. ಯಾರು ತನ್ನ ನಿಜವಾದ ಜೀವನದಲ್ಲಿ ಇಲ್ಲೂ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾವುದು ನಿಮ್ಮ ಹತ್ರ ನಿಜವಾದ ಜೀವನದಲ್ಲಿ ಇಲ್ಲೂ ಅದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದೇ ಮಾಡ್ಕೋಬೇಕಂತ ಪ್ರಯತ್ನ ಪಡ್ತಾ ಇದ್ದೀರಾ. ಮತ್ತು ಇವೆಲ್ಲ ಮಾಡೋ ಸುವಿಧಾ ನಿಮ್ಗೆ ಇನ್ಸ್ಟಾಗ್ರಾಮ್ ಕೊಡ್ತಾ ಇದೆ. ನಿಮ್ಮ ನಿಜವಾದ ಜಗತ್ತನ್ನ ಮರೆಯೋ ತರ ಮಾಡಿ ಒಂದು ಸುಳ್ಳ ಪ್ರಪಂಚದಲ್ಲಿ ಇರೋ ಸುವಿಧಾ ಕೊಡ್ತಾ ಇದೆ. ಹಾಗೂ ಇದೇ ಆ ನಶೆ ಆಗಿದೆ, ಆ ಸ್ಲೋ ಪಾಯ್ಸನ್, ಯಾವುದು ನಿಮ್ಮನ್ನ ಪ್ರತಿ ಕ್ಷಣ ಕೊಲ್ತಾ ಇದೆ. ಸೀದಾ ಮಾತು ಏನಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ
ಯಾವುದನ್ನ ನೀವು ನೋಡ್ತಿರೋ ಅದು ಈ ಜಗತ್ತಿನದಾಗಿರೋದಿಲ್ಲ. ಮತ್ತು ಯಾಕಂದ್ರೆ ಅದು ಒಂದು ಸುಳ್ಳು ಪ್ರಪಂಚದಾಗಿದೆ, ಎಲ್ಲಿ ಎಲ್ಲಾ ಒಳ್ಳೆಯದೇ ಹಾಗೂ ಸುಖವಾಗಿ ಇರುತ್ತೆ. ನಿಮ್ಗೆ ನಿಮ್ಮ ನಿಜವಾದ ಪ್ರಪಂಚವನ್ನು ಮರೆಸೋಕೆ ಅವಕಾಶ ಸಿಗುತ್ತೆ. ಆದ್ರೆ ಸತ್ಯ ಏನಂದ್ರೆ ಆಲ್ಕೋಹಾಲ್ ನಶೆ ಕೂಡ ಬರೀ ಸ್ವಲ್ಪ ಸಮಯಕ್ಕೆ ಇರುತ್ತೆ. ಇದೇ ತರ ನೀವು ಯಾವಾಗ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋಕಾಗೋದಿಲ್ಲ. ಯಾವಾಗಾದ್ರೂ ನೀವು ನಿಮ್ಮ ನಿಜ ಜೀವನಕ್ಕೆ ಬರಬೇಕಾಗುತ್ತೆ. ಯಾವಾಗ ನಿಮ್ಗೆ ಸ್ಕ್ರೋಲ್ ಮಾಡಿ ಮಾಡಿ ಬೇಸರ ಆಗುತ್ತೆ, ಆವಾಗ ಶುರು ಆಗುತ್ತೆ ನಿಮ್ಮ ನಿಜವಾದ ಆಟ. ಚಾಣಕವಾಗಿ ನಿಮ್ಮ ಬಣ್ಣ ಬಣ್ಣದ ಜಗತ್ತಿನಿಂದ ನೀವು ನಿಮ್ಮ ನಿಜ ಜೀವನಕ್ಕೆ ಬರ್ತೀರಾ, ಎಲ್ಲಿ ಬರೀ ದುಃಖ, ಬೋರ್ ಹಾಗೂ ಖಾಲಿ ಸಮಯವಿರುತ್ತೆ. ಈಗ ಒಂದಂತರೂ ನಿಮ್ಮ ಬ್ರೇನ್ ರೀಲ್ ಜಗತ್ತಲ್ಲಿ ನಡೆದು ಸುಸ್ತಾಗಿರುತ್ತೆ. ನಿಮ್ಮ ಮುಂದೆ ರಿಯಲ್ ಜಗತ್ತು ಒಂದಿರುತ್ತೆ, ಎಲ್ಲಿ ಯಾವುದೇ ಮಜಾ ಇಲ್ಲ. ಹಾಗೂ ಇದೇ ಆ ಸಮಯವಾಗಿರುತ್ತೆ ಒಬ್ಬ ಮನುಷ್ಯ ಅನ್ಕೋತಾನೆ, ನಾನು ಏನೂ ಇಲ್ಲ, ನನ್ನಿಂದ ಏನೂ ಆಗಲು ಸಾಧ್ಯವಿಲ್ಲ, ನಾನು ನನಗಾಗಿಯೂ ಏನೂ ಮಾಡಲಿಲ್ಲ ಹಾಗೂ ಈ ಜಗತ್ತಿಗಾಗಿ ಕೂಡ ಏನೂ ಮಾಡಲಿಲ್ಲ, ನಾನು ಬದುಕಿದ್ರು ಅಷ್ಟೇ ಸತ್ರು ಅಷ್ಟೇ, ನಾನು ನನ್ನನ್ನ ಬದಲಾಯಿಸಲು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಕೈಯಿಂದ ಆಗ್ತಾ ಇಲ್ಲ, ಬರೀ ಒಂದಾದ್ಮೇಲೆ ಒಂದು ದಿನಗಳು ಹೋಗ್ತಾ ಇವೆ, ನಾನು ಇದೇ ಹಳ್ಳದಲ್ಲಿ ಇನ್ನೂ ಜಾಸ್ತಿ ಬೀಳ್ತಾ ಹೋಗ್ತಾ ಇದ್ದೀನಿ. ಇದೇ ಆ ಸಮಯವಾಗಿರುತ್ತೆ ಯಾವಾಗ ನೀವು ನಿಮ್ಮನ್ನ ಬದಲಾಯಿಸಬೇಕು, ಹಾಗೂ ಇದೇ ಆ ಸಮಯವಾಗಿರುತ್ತೆ ನೀವು ನಿಮ್ಮನ್ನ ಬದಲಾಯಿಸಬಹುದು, ಇಲ್ಲ ನಿಮ್ಮನ್ನ ನೀವೇ ಇನ್ನೂ ಜಾಸ್ತಿ ಬೀಳಿಸ ಕೂಡಬಹುದು. ಇದು ಇಷ್ಟೆಲ್ಲ ಏನು ನಿಮ್ಗೆ ದುಃಖ ಆಗ್ತಾ ಇದೆಯೋ ಇವೆಲ್ಲದರಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ನೀವು ಸೋತ್ರಿ ಅಂತ. ಬನ್ನಿ ಕೆಲವು ಸ್ಟೆಪ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ, ಯಾವ ಈ ಅಡಿಕ್ಷನ್ ಅಥವಾ ನಶೆಯಿಂದ ನಮ್ಮನ್ನ ದೂರ ಮಾಡುತ್ತವೆ. ಇನ್ಸ್ಟಾಗ್ರಾಮ್ಗೆ ಬೇಕಾಗಿರೋದೇನಂದ್ರೆ ನಾವು ಅದೇ ನೋಡ್ಬೇಕು, ಯಾವ್ದು ಅದು ತೋರಿಸುತ್ತೆ. ಆದ್ರೆ ಈಗ ನಾವು ಅದೇ ನೋಡೋಣ, ಯಾವ್ದು ನಾವು ನೋಡ್ಬೇಕು ಅನ್ಕೋತೀವಿ. ಇನ್ಸ್ಟಾಗ್ರಾಮ್ ನ ನಾವು ನಮಗೆ ಬೇಕಾಗಿರೋ ತರ ಕಸ್ಟಮೈಸ್ ಮಾಡೋಣ. ಈ ತರ ಮಾಡೋ ತುಂಬಾ ಸುಲಭವಾದ ಮೆಥಡ್ ಅಂದ್ರೆ ಅನ್ಫಾಲೋ ದ ಟಾಕ್ಸಿಕ್ ಕಾಂಟೆಂಟ್. ನೀವು ಅವೆಲ್ಲ ಅಕೌಂಟ್ ನ ಅನ್ಫಾಲೋ ಮಾಡಿ ಯಾವ ನಿಮ್ಗೆ ನಶ ಕೊಡ್ತಾ ಇವೆ, ಹಾಗೂ ಆ ಅಕೌಂಟ್ ನ ಫಾಲೋ ಮಾಡಿ ಯಾವ ನಿಮ್ಗೆ ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೆ. ಹಾಗೂ ಇನ್ಸ್ಟಾಗ್ರಾಮ್ ನ ನೋಟಿಫಿಕೇಶನ್ ನ ಬಂದ್ ಮಾಡಿ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ನ ಬರೀ ಆವಾಗ ಓಪನ್ ಮಾಡಿ ಯಾವಾಗ ನಿಮ್ಗೆ ಅವಶ್ಯಕತೆ ಇರುತ್ತೆ. ಅಂಡ್ ಪ್ರತಿ ಸಲ ನೀವು ಇನ್ಸ್ಟಾಗ್ರಾಮ್ ತೆಗೆಯುವಾಗ ನಾನು ಇನ್ಸ್ಟಾಗ್ರಾಮ್ ತೆಗಿತಾ ಇದ್ದೇನೆ ಬಂದ್ ಮಾಡೋದಕ್ಕೆ ಅಂತ ಅನ್ಕೊಂಡು ಓಪನ್ ಮಾಡಿ. ಇನ್ಸ್ಟಾಗ್ರಾಮ್ ತೆಗೆದ್ಮೇಲೆ ನೀವು ಮತ್ತೆ ಟ್ರ್ಯಾಪ್ ಅಲ್ಲಿ ಬೀಳಬಾರದು. ನಿಮ್ಮ ಕಣ್ಣನ್ನ ತೆಗೆದಿಡಿ ಹಾಗೂ ಒಂದೆರಡು ರೀಲ್ ನೋಡಿ ಯಾವ ನಿಮ್ಗೆ ಹೆಲ್ಪ್ಫುಲ್ ಅನಿಸುತ್ತೆ, ಹಾಗೂ ಇಮಿಡಿಯೇಟ್ಲಿ ಇನ್ಸ್ಟಾಗ್ರಾಮ್ ಬಂದ್ ಮಾಡಿ. ಗಮನವಿಟ್ಟು ನೋಡಿ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ. ಇನ್ಸ್ಟಾಗ್ರಾಮ್ ನಮ್ಮನ್ನ ಬೇರೆ ಜಗತ್ತಿಗೆ ಒಯ್ಯುತ್ತೆ, ಆದ್ರೆ ನಾವು ನಮ್ಮನ್ನ ಬೇರೆ ಪ್ರಪಂಚಕ್ಕೆ ಹೋಗೋದನ್ನ ತಡಿತಾ ಇದ್ದೇವೆ ಹಾಗೂ ನಮ್ಮ ನಿಜವಾದ ಜಗತ್ತನ್ನ ಉತ್ತಮಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವಾಗ ನೀವು ಇನ್ಸ್ಟಾಗ್ರಾಮ್ ನಿಂದ ದೂರ ಇರೋಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗ ನಿಮ್ಮ ಜಗತ್ತಿನಲ್ಲಿ ತುಂಬಾ ಖಾಲಿ ಸಮಯವಿರುತ್ತೆ. ಇದೇ ಆ ಖಾಲಿ ಸಮಯವಾಗಿರುತ್ತೆ ಯಾವುದರಲ್ಲಿ ನೀವು ತುಂಬಾ ಓವರ್ ಥಿಂಕಿಂಗ್ ಮಾಡ್ತೀರಾ. ಆದ್ರೆ ಈಗ ನೀವು ಓವರ್ ಥಿಂಕಿಂಗ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಫಸ್ಟ್ ಅಂತ ಕೆಲಸ ಮಾಡಿ ಯಾವುದು ನಿಮ್ಮ ಮನಸ್ಸನ್ನ ಶಕ್ತಿವಂತನಾಗಿ ಮಾಡುತ್ತೆ. ಸೆಕೆಂಡ್ ಅಂತ ಕೆಲಸ ಮಾಡ್ಬೇಕಂದ್ರೆ ಅಂತ ಕೆಲಸ ಮಾಡಿ ಯಾವುದು ನಿಮ್ಮ ಶರೀರವನ್ನ ಶಕ್ತಿವಂತನಾಗಿ ಮಾಡುತ್ತೆ. ಇನ್ನು ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್. ಮನಸ್ಸನ್ನ ಶಕ್ತಿವಂತ ಮಾಡೋಕೆ ಸ್ಪಿರಿಚುಯಾಲಿಟಿ ಇದೆ, ಬುಕ್ಸ್ ಇದೆ, ಒಳ್ಳೆ ಮೂವೀಸ್ ಇದೆ ಹಾಗೂ ಯೂಟ್ಯೂಬ್ ಇದೆ. ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಲೈಕ್ ಮೆಡಿಟೇಷನ್ ಮಾಡಬಹುದು. ಫಿಸಿಕಲ್ ಎಕ್ಸಸೈಸ್, ನಿಮ್ಮ ಶರೀರವನ್ನು ಪವರ್ಫುಲ್ ಮಾಡೋದಕ್ಕೆ ಜಿಮ್ ಇದೆ, ಫುಟ್ಬಾಲ್ ಇದೆ, ಕ್ರಿಕೆಟ್ ಇದೆ, ಸಾವಿರಾರು ಫಿಸಿಕಲ್ ಆಕ್ಟಿವಿಟಿ ಇವೆ. ಹಾಗೂ ನಮ್ಮ ಒಳಗೆ ಇರೋ ಕ್ರಿಯೇಟಿವಿಟಿಯನ್ನ ಹೊರಗೆ ತರೋದಕ್ಕೆ ಮ್ಯೂಸಿಕ್ ಇದೆ, ಆರ್ಟ್ ಇದೆ, ಡ್ಯಾನ್ಸ್ ಇದೆ, ಯೂಟ್ಯೂಬ್ ಇದೆ. ಒಂದ್ ವೇಳೆ ಇವೆಲ್ಲ ಬಿಟ್ಟು ನಾವು ಬರೀ ಸ್ಕ್ರೋಲ್ ಮಾಡೋದ್ರಲ್ಲಿ ಬಿಸಿ ಇದ್ರೆ ನಮ್ಮ ಫ್ಯೂಚರ್ ಅಪಾಯದಲ್ಲಿದೆ. अभी के टाइम में देयर इज नो एक्सक्यूज. अगर कोई ये कह रहा है कि मैं बहुत गरीब हूँ, मैं कुछ कर नहीं पा रहा हूँ, तुम्हारे पास अगर फोन और इंटरनेट है और तब भी तुम कुछ नहीं कर रहे हो तो तुम्हारी प्रॉब्लम. ಈ ಜಗತ್ತಲ್ಲಿ ಎಷ್ಟೋ ವಸ್ತುಗಳಿವೆ ಯಾವ ನಿಜವಾಗಲೂ ಮಾಡೋ ಲಾಯಕ್ಕಿವೆ, ಆದ್ರೆ ನಾವು ಅವೆಲ್ಲವನ್ನು ಕಡಿಮೆ ಮಾಡ್ತೇವೆ, ಯಾಕಂದ್ರೆ ಅದರಲ್ಲಿ ನಮಗೆ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ಆದ್ರೆ ಸತ್ಯ ಏನಂದ್ರೆ ಅದೇ ಕಷ್ಟ ಪಡೋದ್ರಲ್ಲಿಯೇ ಸುಖ ಇದೆ. ಪ್ರಯಾರಿಟೈಸ್ ರಿಯಲ್ ಲೈಫ್ ರಿಲೇಶನ್ಶಿಪ್ಸ್. ವೀಕ್ಲಿ ಒಂದು ದಿನ ನೋ ಫೋನ್ ಡೇ ಮಾಡಿ, ಫ್ರೆಂಡ್ಸ್ ಜೊತೆ ಚಾಟಿಂಗ್ ಬಿಟ್ಟು ರಿಯಲ್ ಲೈಫ್ ಕನ್ವರ್ಸೇಷನ್, ರಿಯಲ್ ಲೈಫ್ ರಿಲೇಶನ್ಶಿಪ್ ಇರಬೇಕು. ರಿಯಲ್ ಲೈಫ್ ಕನೆಕ್ಷನ್ಸ್ ಹಾಗೂ ಫಿಸಿಕಲ್ ಆಕ್ಟಿವಿಟಿಯಿಂದ ನ್ಯಾಚುರಲ್ ಡೋಪಾಮಿನ್ ರಿಲೀಸ್ ಆಗುತ್ತೆ. ಇದು ಸಸ್ಟೈನೇಬಲ್ ಹಾಗೂ ಹೆಲ್ದಿ ಇದೆ, ಯಾವುದು ನಿಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ ಸಂಬಂಧ ಅಗತ್ಯವಿದೆ. ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ ನಮ್ಮೆಲ್ಲರ ಜೀವನದ ಒಂದು ಭಾಗ ಆಗಿದೆ, ಆದ್ರೆ ಇದು ಅಗತ್ಯವಿದೆ. ನಾವು ಅದನ್ನ ಬರೀ ನಮ್ಮ ಲೈಫ್ ನ ಒಂದು ಟೂಲ್ ಮಾಡ್ಕೋಬೇಕು ಅಂತ, ಹಾಗೂ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ನಿಜವಾದ ರಿಲೇಶನ್ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ, ಮುಂದೆ ಕೂತು ಮಾತಾಡೋದ್ರಿಂದ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿತ್ತು ಒಳ್ಳೆ ಕಾರಣಕ್ಕೆ. ಸೋಷಿಯಲ್ ಮೀಡಿಯಾದ ಆಬ್ಜೆಕ್ಟಿವ್ ಆಗಿತ್ತು ಜನರನ್ನ ಕನೆಕ್ಟ್ ಮಾಡೋದು ಹಾಗೂ ಹೊಸ ಐಡಿಯಾಸ್ ನ ಪ್ರಮೋಟ್ ಮಾಡೋದಕ್ಕೆ, ಆದ್ರೆ ಸ್ಲೋಲಿ ಇದು ಒಂದು ಟ್ರ್ಯಾಪ್ ಆಗಿದೆ. ಸೋಷಿಯಲ್ ಮೀಡಿಯಾ ಒಂದು ಟೂಲ್ ಇದೆ, ಟ್ರ್ಯಾಪ್ ಅಲ್ಲ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೇಗೆ ಯೂಸ್ ಮಾಡ್ತೀರಾ. ನಿಜವಾದ ಖುಷಿ
ಸ್ಕ್ರೀನ್ ಇಂದ ಹೊರಗಿದೆ. ಪ್ರತಿದಿನ ಎಷ್ಟೋ ಜನರು ರಾತ್ರಿ ಫೋನ್ ಜೊತೆ ಎಚ್ಚರಿರ್ತಾರೆ, ರಿಯಲೈಸ್ ಮಾಡದೆ ತಮ್ಮ ಟೈಮ್ ಹಾಗೂ ಮೆಂಟಲ್ ಹೆಲ್ತ್ ಕೆಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಬೇಕಾಗಿಲ್ಲ. ಇದು ಬರೀ ಒಂದು ಟೂಲ್ ಅಷ್ಟೇ. ನಿಮ್ಮ ಫೋಕಸ್ ಇದನ್ನ ಇಂಟೆನ್ಷನಲಿ ಯೂಸ್ ಮಾಡೋದರ ಮೇಲೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಈ ಡಾಕ್ಯುಮೆಂಟ್ರಿನ ಎಂಡ್ ವರೆಗೆ ನೋಡೋದಕ್ಕೆ. ಒಂದ್ ವೇಳೆ ಈ ಡಾಕ್ಯುಮೆಂಟ್ರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಒಂದ್ ವೇಳೆ ನೀವು ಇನ್ನೂ ಈ ವಿಡಿಯೋನ ನೋಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡಿ.